ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಒಂದು ಸಖತ್ ಬೋಲ್ಡ್ ಡೈಲಾಗೇ ಇಲ್ದ ಸಿನಿಮಾ ಬಗ್ಗೆ, ಗಾಂಧಿ ಟಾಕ್ಸ್. ಹೌದು, ಒಂದು ಸಂಭಾಷಣೆ ಕೂಡ ಇಲ್ದೆ ಇಡೀ ಕಥೆಯನ್ನ ಹೇಳೋ ಒಂದು ಧೈರ್ಯದ ಪ್ರಯತ್ನ ಇದು. ಹಾಗಾದ್ರೆ ಮೊದಲು ಈ ಮಾತಿಲ್ಲದ ಕಥೆಯ ಹಿಂದಿರೋ ಐಡಿಯಾ ಏನು ಅಂತ ನೋಡೋಣ. ಇದು ಸುಮ್ಮನೆ ಒಂದು ಮೂಕಿ ಚಿತ್ರ ಅಷ್ಟೇ ಅಲ್ಲ, ಬದಲಿಗೆ ಹಣವೇ ಎಲ್ಲವೂ ಆಗಿರೋ ಈ ಜಗತ್ತಿನಲ್ಲಿ ಮಾನವೀಯತೆ, ನೈತಿಕತೆ ಮತ್ತೆ ನಮ್ಮ ಇವತ್ತಿನ ಲೈಫ್ನ ಗೊಂದಲಗಳನ್ನ ಪರಿಶೋಧಿಸೋ ಒಂದು ಪ್ರಯತ್ನ. ಕತೆ ಸಿಂಪಲ್ ಆಗಿದೆ, ಆದ್ರೆ ತುಂಬಾನೇ ಪವರ್ಫುಲ್. ದುಡ್ಡು ಸ್ಟೇಟಸ್ ಅಂತ ಓಡೋ ಈ ಜಗತ್ತಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನ ಲೈಫ್ ಇದ್ದಕ್ಕಿದ್ದಂತೆ ತಲೆ ಕೆಳಗಾಗುತ್ತೆ. ಈ ಒಂದು ಘಟನೆ ಅವನ್ ಸುತ್ತಮುತ್ತ ಇರೋ ಪ್ರತಿಯೊಬ್ಬರಿಗೂ ತಮ್ಮ ಬದುಕಿನ ಮೌಲ್ಯಗಳನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡುತ್ತೆ. ಹಾಗಾದ್ರೆ ಇದು ಯಾವ ಜಾನರ್ ಸಿನಿಮಾ? ಇದನ್ನ ಸೈಲೆಂಟ್ ಕಾಮಿಡಿ ಡ್ರಾಮಾ ಅಂತ ಕರೀತಾರೆ. ಇಲ್ಲಿ ಕತೆ ಹೇಳೋಕೆ ಡೈಲಾಗ್ಸ್ ಇಲ್ಲ, ಬದಲಾಗಿ ದೃಶ್ಯಗಳು, ನಟರ ಬಾಡಿ ಲ್ಯಾಂಗ್ವೇಜ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೇಲೆನೆ ಪೂರ್ತಿ ಡಿಪೆಂಡ್ ಆಗಿರುತ್ತೆ. ಗಂಭೀರ ವಿಷಯಗಳ ಜೊತೆಗೆ ಕಾಮಿಡಿಯನ್ನು ಮಿಕ್ಸ್ ಮಾಡಲಾಗಿದೆ. ಸರಿ, ಡೈಲಾಗ್ ಇಲ್ಲ ಅಂದ್ರೂ ಈ ಸಿನಿಮಾ ಎಲ್ಲಿ ಗೆಲ್ಲುತ್ತೆ? ಸಿನಿಮಾದ ಅತಿದೊಡ್ಡ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ವಿಜಯ್ ಸೇತುಪತಿ ಅವರ ಅದ್ಭುತ ನಟನೆ, ಕಣ್ಣಿಗೆ ಹಬ್ಬದಂತಿರೋ ವಿಜುವಲ್ಸ್ ಮತ್ತೆ ಮಾತಿಲ್ದೇನೆ ನಗಸೋ ಕಾಮಿಡಿ. ಇದ್ರ ಜೊತೆಗೆ ತುಂಬಾ ಎಂಗೇಜಿಂಗ್ ಆಗಿರೋ ಡೈರೆಕ್ಷನ್ ಮತ್ತೆ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ಸಿನಿಮಾದ ಯಶಸ್ಸಿಗೆ ಕಾರಣ. ಎಲ್ಲಕ್ಕಿಂತ ಹೆಚ್ಚಾಗಿ ಕಥೆ ತುಂಬಾ ಫ್ರೆಶ್ ಆಗಿದ್ದು ಮನಸ್ಸಿಗೆ ತಟ್ಟುತ್ತೆ. ಅವರ ಅಭಿವ್ಯಕ್ತಿಶೀಲ ಕಣ್ಣುಗಳು ಮತ್ತು ಬಾಡಿ ಲ್ಯಾಂಗ್ವೇಜ್ ಇಡೀ ಸಿನಿಮಾವನ್ನ ಪ್ರಾಮಾಣಿಕತೆ ಮತ್ತು ಮೌನ ಶಕ್ತಿಯಿಂದ ಹೊತ್ಕೊಂಡು ಹೋಗುತ್ತೆ. ಈ ಸಿನಿಮಾದ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ವಿಜುವಲ್ ಮೆಟಾಫರ್ಸ್ ಬಳಕೆ. ಅಂದ್ರೆ ದೃಶ್ಯಗಳ ಮೂಲಕನೇ ಕತೆ ಹೇಳೋದು. ನೈತಿಕತೆ, ಇವತ್ತಿನ ಜಗತ್ತಿನ ಗೊಂದಲದಂತಹ ದೊಡ್ಡ ದೊಡ್ಡ ವಿಷಯಗಳನ್ನ ಡೈಲಾಗ್ ಮೂಲಕ ಹೇಳೋ ಬದಲು ದುಡ್ಡಿನ ರಾಶಿ, ಪಾತ್ರಗಳ ನಡುವಿನ ಸೈಲೆನ್ಸ್, ಇವುಗಳ ಮೂಲಕನೇ ದುಡ್ಡಿನ ಆಸೆಗೂ ಮನುಷ್ಯತ್ವಕ್ಕೂ ಇರೋ ಸಂಘರ್ಷವನ್ನ ತುಂಬಾ ಪರಿಣಾಮಕಾರಿಯಾಗಿ ಕಟ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪಾಸಿಟಿವ್ಸ್ ಇದೆ, ಆದ್ರೆ ಸಿನಿಮಾ ಎಲ್ಲೋ ಒಂದ್ ಕಡೆ ಎಡವುತ್ತೆ. ಈ ಡೈಲಾಗ್ ಇಲ್ದೇ ಇರೋ ಐಡಿಯಾನೇ ಒಂದು ಡಬಲ್ ಎಜ್ ಸ್ವಾರ್ಡ್ ಇದ್ದ ಹಾಗೆ. ಕತೆ ಫಾಸ್ಟ್ ಆಗಿ ವಿಜುವಲಿ ಸ್ಟ್ರಾಂಗ್ ಇದ್ದಾಗ ವಾವ್, ಏನ್ ಫ್ರೆಶ್ ಆಗಿದೆ ಅನ್ಸುತ್ತೆ. ಆದ್ರೆ ಕತೆ ಎಲ್ಲಾದ್ರೂ ಸ್ವಲ್ಪ ಸ್ಲೋ ಆದ್ರೆ ಅಥವಾ ಕನ್ಫ್ಯೂಸ್ ಆದ್ರೆ ಇದೇ ಸೈಲೆನ್ಸ್ ನಮ್ಮ ತಾಳ್ಮೆ ಪರೀಕ್ಷೆ ಮಾಡುತ್ತೆ. ಆಗ ಸಿನಿಮಾ ತುಂಬಾ ಎಳೆದಾಗುತ್ತೆ. ಸಿನಿಮಾದ ದೊಡ್ಡ ಪ್ರಾಬ್ಲಮ್ ಇರೋದೇ ಅದರ ಪೇಸಿಂಗ್ ಅಲ್ಲಿ. ಅದರಲ್ಲೂ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ವೇಗ ಕಳ್ಕೊಳ್ಳುತ್ತೆ. ಒಂದು ದೊಡ್ಡ ಕನ್ಫ್ಯೂಸಿಂಗ್ ಪಾರ್ಟ್ ಕತೆಯನ್ನ ಸುಮ್ಮನೆ ಎಳೆದ ಹಾಗೆ ಆಗುತ್ತೆ. ಆ ಟೈಮಲ್ಲಿ ಈ ಡೈಲಾಗ್ ಇಲ್ದಿರೋದು ಒಂದು ಕ್ರಿಯೇಟಿವ್ ಚಾಯ್ಸ್ ಅನ್ನೋದಕ್ಕಿಂತ ಕತೆಗೊಂದು ಅಡ್ಡಿ ತರ ಅನ್ಸೋಕ್ ಶುರುವಾಗುತ್ತೆ. ಎಡಿಟಿಂಗ್ ಇನ್ನಷ್ಟು ಟೈಟ್ ಆಗಿದ್ರೆ ಇಂಪ್ಯಾಕ್ಟ್ ಖಂಡಿತ ಜಾಸ್ತಿ ಇರ್ತಿತ್ತು. ಸೊ ಎಲ್ಲ ಪ್ಲಸ್ ಮೈನಸ್ ನೋಡಿದ್ಮೇಲೆ ಈ ಬೋಲ್ಡ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತಾ ಅಥವಾ ಸುಮ್ಮನೆ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಪ್ರಯತ್ನವಾಗಿ ಉಳಿತಾ? ಗಾಂಧಿ ಟಾಕ್ಸ್ ಚಿತ್ರಕ್ಕೆ ಸಿಕ್ಕಿರೋ ರೇಟಿಂಗ್ 5ಕ್ಕೆ 3.5. ಸೊ ಇದೊಂದು ಒಳ್ಳೆ ಪ್ರಯತ್ನ ಅಂತ ಈ ರೇಟಿಂಗ್ ಹೇಳುತ್ತೆ, ಆದ್ರೆ ಇದೊಂದು ಪರ್ಫೆಕ್ಟ್ ಸಿನಿಮಾ ಖಂಡಿತ ಅಲ್ಲ. ಹಾಗಾದ್ರೆ ಈ ಸಿನಿಮಾ ಯಾರಿಗಿಷ್ಟ ಆಗ್ಬೋದು? ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ, ಕಥೆಯಲ್ಲಿ ಒಂದು ಆತ್ಮ ಇರಬೇಕು ಅಂತ ಬಯಸೋರಿಗೆ, ಮತ್ತೆ ಸ್ಲೋವಾಗಿ ವಿಜುವಲ್ಸ್ ಮೂಲಕ ಕಥೆ ಹೇಳೋದನ್ನ ನೋಡಕ್ಕೆ ತಾಳ್ಮೆ ಇರೋರಿಗೆ ಖಂಡಿತ ಇಷ್ಟ ಆಗುತ್ತೆ. ಇದೊಂದು ಸುಂದರವಾದ, ಯೋಚನೆ ಮಾಡೋ ತರ ಇರೋ ಒನ್ ಟೈಮ್ ವಾಚ್ ಅಂತ ಹೇಳ್ಬೋದು.